ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ಗೆ ಕಾದಿದೆಯಾ ಶಾಕ್. ಅಭಿಮಾನಿಗಳಿಂದಲೇ ನಟ ಧ್ರುವ ಸರ್ಜಾಗೆ ಕಂಟಕ ಶುರುವಾಗಿದೆ. ಇನ್ನು ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ಗೆ ಕಾದಿದೆಯಾ ಶಾಕ್. ಇಲ್ಲಿ ಅಭಿಮಾನಿಗಳಿಂದಲೇ ನಟ ಧ್ರುವ ಸರ್ಜಾಗೆ ಕಂಟಕ ಶುರುವಾಗಿರುವಂತದ್ದು. ಧ್ರುವ ನಿವಾಸದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ಬನಶಂಕರಿ ಪೊಲೀಸ್ ಠಾಣೆಗೆ ಈಗಾಗಲೇ ಧ್ರುವ ಸರ್ಜಾ ಮ್ಯಾನೇಜರ್ ಫ್ಯಾನ್ಸ್ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಮನೆಗಳ ಮುಂದೆ ಫ್ಯಾನ್ಸ್ಗಳಿಂದ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಬೈಕ್ ಪಾರ್ಕ್ ಮಾಡಿ ಧೂಮಪಾನವನ್ನ ಮಾಡ್ತಾರೆ. ಮನೆಗಳ ಗೋಡೆಗೆ ಉಗುಳ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ನಟನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಇದರಲ್ಲಿ ದೂರು ದಾಖಲಾಗಿದೆ. ಆದರೆ ಬನಶಂಕರಿ ಪೊಲೀಸರಿಂದ ಕೇವಲ ಎನ್ಸಿಆರ್ ದಾಖಲಾಗಿರುವಂತದ್ದು. ಇನ್ನು ಇಲ್ಲಿ ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ಗೆ ಕಾದಿದೆಯಾ ಶಾಕ್ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಮನೆಯ ಗೋಡೆಯ ಮೇಲೇನೆ ಉಗಿತಾರೆ ಫ್ಯಾನ್ಸ್ಗಳು. ಪ್ರತಿನಿತ್ಯ ಮನೆಯ ಮುಂದೆ ಧೂಮಪಾನವನ್ನ ಮಾಡ್ತಾರೆ, ಅಡ್ಡಲಾಗಿ ಪಾರ್ಕ್ ಮಾಡ್ತಾರೆ. ಇನ್ನು ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಪ್ರತಿನಿತ್ಯ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ನಟನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ದೂರು ದಾಖಲಾಗಿದೆ. ಆದರೆ ಬನಶಂಕರಿ ಪೊಲೀಸರಿಂದ ಕೇವಲ ಎನ್ಸಿಆರ್ ದಾಖಲಾಗಿರುವಂಥದ್ದು. ಇನ್ನು ಪ್ರತಿನಿತ್ಯವೂ ಕೂಡ ಧ್ರುವ ಸರ್ಜಾ ಅಭಿಮಾನಿಗಳು ಅವರ ಮನೆ ಹತ್ರ ಬರ್ತಾರೆ. ಅಭಿಮಾನಿಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಅಡ್ಡಲಾಗಿ ಅಲ್ಲಿನ ಗಾಡಿಗಳನ್ನ ಪಾರ್ಕ್ ಮಾಡ್ತಾರೆ, ಮನೆ ಮುಂದೆನೆ ಧೂಮಪಾನವನ್ನ ಮಾಡ್ತಾರೆ, ಉಗಿತಾರೆ ಅಂತ ಹೇಳಿ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಇನ್ನೊಂದು ಕಡೆ ಅವರ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ನೋಡ್ತಾ ಇರಬಹುದು ಅಭಿಮಾನಿಗಳಿಂದಲೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಕಂಟಕ ಶುರುವಾಗಿದೆ. ಇನ್ನು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ನಿವಾಸಿ ಒಬ್ರು ಅವರ ಮೇಲೆ ದೂರನ್ನ ದಾಖಲು ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಏನಿದ್ದಾರೆ, ಸೊ ಅವರ ಮತ್ತು ಅವರ ಅಭಿಮಾನಿಗಳ ವಿರುದ್ಧ ಮತ್ತೆ ಅವರ ಮ್ಯಾನೇಜರ್ ಮತ್ತೆ ಅವರು ಯಾರು ಪಾರ್ಕ್ ಮಾಡ್ತಾರೆ, ಸೊ ಅವರ ವಿರುದ್ಧ ದೂರನ್ನ ದಾಖಲು ಆಗಿರುವಂತದ್ದು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಸ್ಥಳೀಯ ಅವರು ಅಂದ್ರೆ ಧ್ರುವ ಸರ್ಜಾ ಹೇಳಿದ್ದಾರೆ. ಸೊ ಅವರ ಪಕ್ಕದ ಹತ್ತದ ಮನೆ ಮನೋಜನ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಏನು ಧ್ರುವ ಸರ್ಜಾ ಅವರ ಮನೆ ಮುಂದೆ ಮನೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ, ಮತ್ತೆ ಕೆಲವೊಂದಷ್ಟು ಜನ ಕ್ಯಾಬ್ ಚಾಲಕರು ಬರ್ತಾರೆ, ಮತ್ತೆ ಬೈಕಲ್ಲೆಲ್ಲ ಬರ್ತಾರೆ. ಅವರೆಲ್ಲ ಬಂದು ಏನೆಲ್ಲ ಪಾರ್ಕ್ ಮಾಡ್ತಾರೆ, ಅಡ್ಡಾಗಿ ಪಾರ್ಕ್ ಅನ್ನ ಮಾಡ್ತಾರೆ. ಮತ್ತೆ ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗಿರುವಂತದ್ದು. ಅವರ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕಾರ್ ತೆಗಿಬೇಕಂದ್ರೆ ಬೈಕ್ ತೆಗಿಬೇಕಂದ್ರೆ ಅವ್ರು ಅಡ್ಡ ಹಾಕಿರ್ತಾರೆ. ಹಾಗಾಗಿ ನಮ್ಗೆ ತೆಗಿಯಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಏನೋ ಕೇಳ್ಕೊಂಡಿರುವಂತದ್ದು. ಮತ್ತೆ ಈ ಬಗ್ಗೆನೂ ಸಹ ಧ್ರುವ ಸರ್ಜಾ ಅವರಿಗೆ ಸಹ ನಾವು ತಿಳಿಸಿದ್ವಿ. ಆದ್ರೂ ಸಹ ಏನೋ ಪದೇ ಪದೇ ಅಭಿಮಾನಿಗಳಿರ್ಬೋದು ಮತ್ತೆ ಅವರ ಏನೋ ಕ್ಯಾಬ್ ಚಾಲಕರು ಇರ್ಬೋದು, ಎಲ್ಲರೂ ಸಹ ಬಂದು ಅಲ್ಲೇ ಪಾರ್ಕ್ ಮಾಡ್ತಾರೆ, ಮತ್ತೆ ಅಲ್ಲೇ ಧೂಮಪಾನವನ್ನ ಮಾಡ್ತಾರೆ, ಮತ್ತೆ ಅಲ್ಲೇ ಏನೋ ಉಗಿರ್ತಾರೆ, ಅಂದ್ರೆ ಪಾನ್ ಪರಾಕಿರ್ಬೋದು. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.